ಈಗ ಟ್ರಾನ್ಸ್ಫರ್ ದಂಧೆ ಭ್ರಷ್ಟಾಚಾರ ತಾಂಡ ಆಡ್ತಿದೆ ಅಂದ್ರಿ. ಕಾಂಗ್ರೆಸ್ ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡ್ತೀವಿ? ನಾ ಇಷ್ಟು ಪರ್ಸೆಂಟ್ ಅಂತ ಹಿಂಗೆ ಆರೋಪ ಮಾಡೋಂಗಿಲ್ಲ. ಆದರೆ ಅತಿ ಹೆಚ್ಚಿನ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ. ಎಲ್ಲದರಲ್ಲೂ ಭ್ರಷ್ಟಾಚಾರ. ಟ್ರಾನ್ಸ್ಫರ್ ಅಂತೂ ನಾ ಹೇಳಿದ್ನಲ್ಲ, ಅತ್ಯಂತ ಚಿಕ್ಕ ಪೋಸ್ಟಿಂದ ಹಿಡಿದುಕೊಂಡು ಅತ್ಯಂತ ದೊಡ್ಡ ಪೋಸ್ಟ್ ತನಕನೂ ಎಲ್ಲ ಕಡೆನೂ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ದಲ್ಲಿ ದಂಧೆ ಆಗಿದೆ. ನಮ್ಮ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿ ಕಿಮ್ಸ್ ಅಂತ ನಾವೇನು ಕರಿತೀವಿ, ಮೊನ್ನೆ ಅದರ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ಆಯಿತು. ಅದರದಲ್ಲಿ ಕೂಡ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಯ್ತಂತ ನನ್ನ ಆರೋಪಗಳು ಬಂದು, ಇವತ್ತಲ್ಲೇ ರೋಗಿಗಳಿಗೆ ಸೇವೆ ಕೊಡಬೇಕಾದಂಥ ಒಬ್ಬ ಡಾಕ್ಟರು ಡೈರೆಕ್ಟರು ಅಂಥವ್ರ ಕಡೆಯಿಂದನೂ ದುಡ್ಡು ತೊಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರಿಂದ ಏನು ಜನರ ಸೇವೆ ನಿರೀಕ್ಷೆ ಮಾಡೋಕ್ಕಾಗ್ತೈತೆ? ಸೊ ಇದು ಇವತ್ತಿನ ಪರಿಸ್ಥಿತಿ. ಹಂಗಾಗಿ ಜನರಿಗೆ ಇದು ಗೊತ್ತಾಗತ್ತೈತಿ. ಜನರು ಭಾಳ ಬೇಗನೆ ಈ ಪಕ್ಷದಿಂದ ನಿರಾಶೆ ಆಗಿದ್ದಾರೆ. ಈಗ ಅಭಿವೃದ್ಧಿ ವಿಷಯಗಳನ್ನ ಬಿಟ್ಟು ಹಿಜಾಬು, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ, ಹಿಜಾಬನ್ನು ನಾವು ವಾಪಸ್ ತೊಗೊತೀನಿ, ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಬೇಕಿತ್ತ ಸರ್ ಇಂಥ ವಿವಾದಗಳು? ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ ರಾಜಕಾರಣಿ, ಶ್ರೂಡ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಶ್ರೂಡ್ ರಾಜಕಾರಣಿ. ಅವ್ರಿಗೆ ಗೊತ್ತು ಇವತ್ತು ರಾಜ್ಯದ ಬೊಕ್ಕಸ ಬರಿದಾಗೈತಿ, ರಾಜ್ಯದ ಅನಾವಶ್ಯಕ ಆಡಳಿತ ಖರ್ಚು ಕಡಿಮೆ ಮಾಡೋಕೆ ಅವ್ರ ಕಡೆಯಿಂದ ಆಗ್ತಾಯಿಲ್ಲ. ಸೊ ಅದಕ್ಕೆ ಜನರ ಗಮನ ಬೇರೆ ಕಡೆ ಸೆಳೆಯುವಂಥದ್ದು ಬೇರೆ ಬೇರೆ ಟ್ಯಾಕ್ಟಿಕ್ಸ್ ಮಾಡತ್ತಾರ ಅವರು. ಇದು ಒಂದೇದಲ್ಲ, ಇದ್ರ ಹಿಂದೂ ಕೂಡ ಅವರು ಈ ರೀತಿಯ ಟ್ಯಾಕ್ಟಿಕ್ಸನ್ನು ಮಾಡಿದರು. ಮೊನ್ನೆ 10,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ದು, ಅದು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅಂದಿದ್ದು ಅದೇ ಉದ್ದೇಶ. ಈಗ ಅವ್ರ ಗ್ಯಾರಂಟಿ 5 ಗ್ಯಾರಂಟಿ ಹೇಳಿದ್ದರು ಕಾಂಗ್ರೆಸ್ದವರು. ಎಲ್ಲ ವಿದ್ಯಾವಂತರಿಗೆ, ಡಿಗ್ರಿ ಆದವ್ರಿಗೆ ನಾವು ಸ್ಟೈಫಂಡ್ ಕೊಡ್ತೀವಿ, ಇದು ಅವ್ರಿಗೂ ಕೂಡ ತಿಂಗಳ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗೂ ಒಂದು 3,000 ರೂಪಾಯಿ ಕೊಟ್ಟಾರ? ಇಷ್ಟು ಜನ ಗ್ರ್ಯಾಜುಯೇಟ್ಸ್ ಅದಾರೆ, ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ? ಯಾರಿಗೂ ಕೊಟ್ಟಿಲ್ಲ. ಸೊ ಈ ರೀತಿ ತಾವು ಏನು ಗ್ಯಾರಂಟಿ ಕೊಟ್ಟಿದ್ದರು ಅದೇ ಗ್ಯಾರಂಟಿನ ಅವ್ರಿಗೆ ಪೂರ್ಸೋಕ್ಕಾಗಲ್ದು. ಪ್ರತಿಯೊಬ್ಬ ಮನೆಗೆ ಹೆಣ್ಮಕ್ಳಿಗೂ 2,000 ರೂಪಾಯಿ ಕೊಡ್ತೀವಿ ಅಂತಂದರು. ಆಮೇಲೆ ಅಂದರೆ ಇಲ್ಲ, ಒಂದು ಮನೆಗೆ ಒಂದೇ ಕೊಡ್ತೀವಿ, ಅತ್ತಿಗೆ ಕೊಟ್ಟರೆ ಸೊಸೆ ಕೊಡೋದಿಲ್ಲ, ಸೊಸೆ ಕೊಟ್ಟರೆ ಅತ್ತಿಗೆ ಕೊಡೋದಿಲ್ಲ, ಈ ಟೈಪ್ ಹೇಳಿದರು. ಮೊದಲು ಬಸ್ನಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಪುಕ್ಕಟೆಯಾಗಿ ಅಡ್ಡಾಡಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಇಲ್ಲ, ಕ್ಯಾಂಪ್ ಬಸ್ದಾಗ ಅಷ್ಟೇ ಕೊಡ್ತೀವಿ, ಸೆಮಿ ಡಿಲಕ್ಸ್ ಬಸ್ದಾಗ ಕೊಡೋದಿಲ್ಲ ಅಂತ ಹೇಳಿದ್ರು. ಈ ರೀತಿ ಅದಕ್ಕೆ ಒಂದು ಕಂಡೀಷನ್ ಹಾಕ್ಕೊಂತದ್ರು. ಪವರ್ದಲ್ಲಿ 200 ಯೂನಿಟ್ ಫ್ರೀ ಅಂತಂದರು. ಆಮೇಲೆ ಮೊದಲು ಅಂದರೆ ಇಲ್ಲ, ನೀವು ಮೊದಲು 100 ಯೂನಿಟ್ ಮಾಡ್ತಿದ್ರೆ 100 ಯೂನಿಟ್ ತನಕ ಅಷ್ಟೇ ಫ್ರೀ, ಅದಕ್ಕಿಂತ ಹೆಚ್ಚು ಮಾಡಿದರೆ ಒಂದಕ್ಕೆ ಡಬಲ್ ರೇಟ್ ಹಾಕ್ತೀವಿ ಅಂತ ಹೇಳಿದ್ರು. ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ರೇಟ್ ಏರಿಸಿದರು, ಪವರ್ ಫ್ಯಾಕ್ಟರ್ದ ರೇಟ್ ಅದಕ್ಕೆ ಹೆಚ್ಚು ಮಾಡಿದರು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗ್ತಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣನೂ ಮಾಡ್ತಾರೆ, ಆದರೆ ಅಲ್ಪಸಂಖ್ಯಾತರಿಗೂ ಏನು ಕೊಡಾಕ್ತಿಲ್ಲ. ಈಗ ಕೊಡೋತಿಲ್ಲ, ಕೊಡೋಕೆ ಅವ್ರ ಕಡೆ ದುಡ್ಡಿಲ್ಲ. ಹಂಗೆ ಇವು ಹೊಸದು 10,000 ರೂಪಾಯಿ ಕೋಟಿ ಎಲ್ಲಿಂದ ಕೊಡ್ತಾರೆ? ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅದ್ರ ಜೊತೆ ಹಿಜಾಬ್ ಇಶ್ಯೂ ಎಬ್ಸಿದ್ರು. ಹಿಜಾಬದ್ದು ಇಶ್ಯೂ ಇಲ್ಲ, ಕೈ ತಪ್ಪಿ ಹೋಗ್ತೈತಿ, ಕಾಂಗ್ರೆಸ್ಸಿಗೆ ಅದು ಉಲ್ಟಾ ಆಗ್ತೈತೆ ಅಂತ ಅಂದ್ಕೊಳ್ಳೆ ಇಲ್ಲ, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಸರ್ಕೊಂಡ್ರು. ಇದು ಅವ್ರದ್ದು ಈಗ ಇದನ್ನು ಮಾಡ್ಕೊತ ಹೋಗ್ತಾರೆ ಅವ್ರು. ನೋಡ್ರಿ, ಬರೀ ಜನರಿಗೆ ದಾರಿ ತಪ್ಪಿಸೋದು, ಜನರಿಗೆ ನಿಜವಾದ ವಿಷಯದ ಬಿಟ್ಟು ಈ ರೀತಿ. ಸರ್ಕಾರ 5 ವರ್ಷ ಇರುತ್ತೆ ಅನ್ಸುತ್ತೆ ಸರ್. ಸರ್ಕಾರ ತನ್ನಿಂತಾನ ಮುಂದೆ ಕುಸಿದು ಹೋಗ್ತೈತಿ. ಯಾಕಂದ್ರೆ ಇವತ್ತು MLAಗಳಿಗೇನ, ಕಾಂಗ್ರೆಸ್ MLAಗಳಿಗೇನ ಸರ್ಕಾರದ ಬಗ್ಗೆ ಭರವಸೆ ಇಲ್ಲ. ಅವರೇ ಇವತ್ತು ಬೇಜಾರಾಗಿದ್ದಾರೆ, ಅಭಿವೃದ್ಧಿಗೆ ಒಂದು ಪೈಸಾ ಕೊಡತ್ತಿಲ್ಲ ಅಂಥೇಳಿ. ಕಾಂಗ್ರೆಸ್ ಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ಹೇಳತ್ತಾರೆ, ದುಡ್ಡಿಲ್ಲಪ್ಪ, ಏನಿದು ಅದು ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆದಾಗ ಏನೈತಿ ಅದ್ರಾಗ ಕೆಲಸ ಮಾಡ್ಕೊಂತವ್ರಿ, ಸರ್ಕಾರದಾಗ ಏನು ದುಡ್ಡಿಲ್ಲ ಅಂತ ಹೇಳತ್ತಾರೆ. ಸೊ ಇದು ನಾನು ಅಲ್ಟಿಮೇಟ್ಲಿ ಇದು ಸರ್ಕಾರದ ಮೇಲೆ ಬೀಳ್ತೈತಿ ಅದರ ಪ್ರಭಾವ. ಹಾಗಾಗಿ ಸರ್ಕಾರ ತನ್ನಿಂತಾನೆ ಬೀಳ್ತೈತಿ.